ನಾನು ಬಂದಿದ್ದೀನಲ್ಲಮ್ಮ, ಯಾಕೆ ಕಣ್ಣೀರಾಗ್ತೀಯ? ಅಲ್ಲೇ ಸೂರ್ಯಪ್ರಕಾಶ್ ಅವರು ಬಿಡುಗಡೆ ಆಗಿರೋದನ್ನ ಹೆಡ್ಲೈನ್ಸ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ವೆರಿ ಗುಡ್. ತಗೊಳ್ಳಿ ಕಾಫಿ. ಏನೇ ಬರೀ ಕಾಫಿ ತರ್ತಾ ಇದೀಯಾ? ಹಬ್ಬ ಮಾಡ್ಬೇಕು ಕಡೆ. ಚಿತ್ರಾನ್ನ, ಪಾಯಸ, ಆಂಬುಳೆ ಎಲ್ಲ. ಇವತ್ತು ಯಾವ ಹಬ್ಬನೂ ಇಲ್ಲ, ಯಾರ ಹುಟ್ಟುಹಬ್ಬನೂ ಇಲ್ಲ ಅಲ್ವೇ ಸಾತು. ಉಂಡಾಗ್ಲೇ ಯುಗಾದಿ, ಹುಟ್ಟಾಗ್ಲೇ ದೀಪಾವಳಿ ಅಂತ ಗಾದೆ ಮಾತು ಕೇಳಿರ್ಬೇನೆ ನೀನು. ಮನಸ್ಸಿಗೆ ಸಂತೋಷವಾದಾಗಲೆಲ್ಲ ಹಬ್ಬ ಮಾಡ್ತಿರೋದೆ. ನೋಡಿ, ನನ್ನ ಮಗಳು ಅಮೃತ ಎಷ್ಟು ಖುಷಿಯಾಗಿದ್ದಾಳೆ. ಕಿಡ್ನಾಪ್ ಆಗಿ ಹೋಗಿದ್ರಲ್ಲ ಅವ್ರ ಬಾಸ್ ಸೂರ್ಯಪ್ರಕಾಶ್ ನಿನ್ನೆ ವಾಪಸ್ ಬಂದಿದ್ದಾರೆ ಅಂತ ನಿನ್ನೆಯಿಂದ ಎಷ್ಟು ಖುಷಿಯಾಗಿದ್ದಾಳೆ ನೋಡು. ಇರಲ್ವಾ ಮತ್ತೆ? ಬಾಸ್ ಇಲ್ದಿರೋ ಆಫೀಸು, ದೇವ್ರಿಲ್ದಿರೋ ಗುಡಿ ಅಂತ ಹೇಳ್ತಾರೆ. ಹೌದು ಕಡೆ, ನಿನ್ನ ಮಾತು ನಿಜ. ನೋಡು, ದೇವಸ್ಥಾನಕ್ಕೆ ನಾವು ಹೋದರೆ ನಾವು ಹುಂಡಿ ದುಡ್ಡು ಹಾಕ್ತೀವಿ, ಆಫೀಸಲ್ಲಿ ನಮ್ಮ ಹೊಟ್ಟೆಗೆ ಅವರು ದುಡ್ಡು ಹಾಕ್ತಾರೆ. ವ್ಯತ್ಯಾಸ ಏನಪ್ಪ ಅಂದರೆ ದೇವರು ಕೆಲಸ ಹೇಳಲ್ಲ, ಬಟ್ ಆಫೀಸಲ್ಲಿ ಬಾಸ್ ಕೆಲಸ ಹೇಳ್ತಾರೆ ಅಷ್ಟೇ. ಕೆಲಸ ಮಾಡಿ ಸಂಬಳ ತಗೋಬೇಕಪ್ಪ, ಹಾಗೆ ಊಟ ಮಾಡಿದ್ರೆ ಜೀರ್ಣನೇ ಆಗೋದಿಲ್ಲ. ನೀನು ಆಫೀಸ್ಗೆ ಹೋಗುವಾಗ ನಿನ್ನ ಮುಖದಲ್ಲಿ ಸಂತೋಷ ನೋಡಿ ಎಷ್ಟು ದಿವಸಗಳಾಗೋಯ್ತು. ಹೌದಮ್ಮ, ಇನ್ಮೇಲೆ ನೀನು ದಿನ ಆಫೀಸ್ ಹೋಗುವಾಗ ನಿನ್ನ ಮುಖದಲ್ಲಿ ಇದೇ ಸಂತೋಷ, ಇದೇ ಖುಷಿ ಇರಬೇಕು, ಗೊತ್ತಾಯ್ತಾ? ಅಪ್ಪ, ಮನೇಲಿ ನೀವೆಲ್ಲರೂ ಸಂತೋಷವಾಗಿ ಖುಷಿಯಾಗಿದ್ರೆ ನನ್ನ ಸಂತೋಷಕ್ಕೆ ಏನಪ್ಪ ಕೊರತೆ? ಎಲ್ಲರ ಸಂತೋಷ ನೋಡಿ ಸಂತೋಷ ಪಡೋ ಮನಸ್ಸು ಕಡೆ ನಿಂದು. ಅಮಿತು ಅವನ ದಾರಿ ಅವನು ನೋಡ್ಕೊಂಡ, ಅಜಯ್ ಕೂಡ ಅವನ ದಾರಿ ಅವನು ನೋಡ್ಕೋತಾನೆ ಅಂತ ಕಾಣುತ್ತೆ. ಇಲ್ಲ ಅಮ್ಮ, ಖಂಡಿತ ಇಲ್ಲ. ಅಮಿತನ್ ತರ ನಿಮ್ಮಿಂದ ದೂರ ಆಗಿ ಹೆಂಡತಿ ಮನೆಗೆ ಸೇರ್ಕೊಳ್ಳೋ ಕೆಲಸ ಖಂಡಿತ ಅಲ್ಲ, ನಾನು ಯಾವತ್ತೂ ಮಾಡೋದಿಲ್ಲ. ನೋಡ್ತೀವಲ್ಲಪ್ಪ, ಅದನ್ನು ನೋಡ್ತೀವಿ. ನೀನೊಬ್ಬನಾರ ಈ ಮನೆಗೆ ಮಗನಾಗಿ ಉಳ್ಕೊಂಡಿರು. ಹೌದು ಕಣ, ಅಮಿತ್ ನಮ್ಮನ್ನೆಲ್ಲ ಬಿಟ್ಟು ಅಮೆರಿಕಕ್ಕೆ ಹೊರಟೋದ. ಆಶಾ, ಅಪೂರ್ವ ಇಬ್ರು ಗಂಡನ ಮನೆಗೆ ಹೊರಟೋದ್ರು. ಇವತ್ತಲ್ಲ ನಾಳೆ ಇವಳು ಗಂಡನ ಮನೆಗೆ ಹೋಗ್ತಾಳೆ. ಆಗ ನೀನು ಹೋಗಿ ನಿನ್ನ ಹೆಂಡತಿ ಮನೆಗೆ ಸೇರ್ಕೋಬೇಡ ಅಂತ ಅವಳು ಹೇಳ್ತಿಲ್ಲ. ಖಂಡಿತ ಇಲ್ಲಪ್ಪ, ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ಬೇಕಂದ್ರೆ ನಾನು ಮದ್ವೆನೇ ಆಗಲ್ಲ, ಸರಿನಾ? ಅದು ಮದುವೆನೇ ಆಗಲ್ಲ ಅನ್ನೋ ಮಾತು ಬೇಡಪ್ಪ. ಮದುವೆ ಆಗಿ ಸುಖವಾಗಿರು. ಆದರೆ ನಮ್ಮ ಆಶಾಕ್ ಪಟ್ಟಂತ ಕಷ್ಟಪಡೋದು ಬೇಡ. ಏನೋ ದೇವ್ರ ದಯೆ, ಗಂಡನ ಮನೇಲಿ ಈಗ ಸುಖವಾಗಿದ್ದಾಳೆ. ಅಮೃತ, ಆಶನ್ ಮನೆಗೆ ಹೋಗಿದ್ಯಾ? ಚೆನ್ನಾಗಿದ್ದಾಳೆ ತಾನೆ? ಹಾಮ, ಹೋಗಿದ್ದೆ. ತುಂಬಾ ಸಂತೋಷವಾಗಿದ್ದಾಳೆ. ನನ್ನ ಒಂದ್ಸಲ ಅವಳ ಮನೆಗೆ ಕರ್ಕೊಂಡೋಗಿ. ಕರ್ಕೊಂಡು ಹೋಗ್ತೀನಿ ಮಾ. ಏಯ್, ಅವಳ ಹಬ್ಬಳನ್ನೇ ಅಲ್ಲ, ಮನೆ ಮಂದಿನೆಲ್ಲ ಕರ್ಕೊಂಡು ಹೋಗ್ಬೇಕು. ನೋಡು, ಇವಾಗೇನು ನನ್ನ ನಡಿ ಒಳ್ಳೆ ಭುಗದಸ್ತಾಗಿದ್ದಾನೆ, ಕಾರು ಬಂಗ್ಲೆ ಎಲ್ಲ ಇಟ್ಕೊಂಡು ಎಲ್ಲ ಅವ್ನು ಔತಣ ಮಾಡಿಸ್ಕೊಂಬರೋಣ. ಅವನು ಇಲ್ಲಿದ್ದಾಗ ಬರ್ತಿಲ್ಲ, ಅತ್ತೆ ತರಕ ಕೊಡಿ, ಅತ್ತೆ ಕಾಫಿ ಕೊಡಿ, ಅತ್ತೆ ಹಳೆ ಚಿತ್ರಾನ್ನ ಇದ್ರೆ ಕೊಡಿ ಅಂತ ಚಾವಡ್ತಾ ಇದ್ದ. ಇವಾಗ ನಡಿ ಎಲ್ಲರೂ ಕರ್ಕೊಂಡು. ಆಯ್ತಪ್ಪ, ಕರ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಹೇಳೋವರೆಗೂ ಬೇಡಪ್ಪ, ಸರಿನಾ? ಓಕೆ ಅಮ್ಮ, ನಾನು ಬರ್ತೀನಿ. ಸರಿ. ಹೇ, ಒಂದ್ ನಿಮಿಷ ನಿಂತ್ಕೊಳ್ಳೆ, ಕ್ಯಾರಿಯರ್ ಕೊಡ್ತೀನಿ, ನಿಂತ್ಕೋ. ಯಾರಪ್ಪ ಬಾಗ್ಲು ಬಡಿತಾ ಇರೋದು? ನನ್ನ ವೈಫ್ ಆಶಾನ ಅಥವಾ ನನ್ನ ಪಾಲಿನ ವೈಫ್ ಸೀನಪ್ಪ? ಒಂದು ಗೊತ್ತಾಗ್ತಿಲ್ಲ. ರೀ ರೀ, ಯಪ್ಪ, ನನ್ನ ಲವ್ಲಿ ವೈಫ್ ಆಶಾನೆ. ಬರ್ತೀನಿ. ಅಯ್ಯೋ
ಇವತ್ತು ಬೀಗ ಹಾಕಿದಿರಲ್ರಿ ಆ ಸಾಲ್ಗರ ಸಿನಪ ಬಂದಿದ್ನಾ ಬೆಳಗ್ಗೆ ನಾನು ನಿನ್ ಮಗ ನೋಡಿದ್ನಲ್ಲ ಅದಕ್ಕೆ ಇವತ್ತು ಅವ್ನು ಬಂದೇ ಇಲ್ಲ. ಬಗ್ಗಿನ್ಬಿಟ್ಟು ಬೇಗ ನಿನ್ ಒಳಗೆ ಬರ ಬೇರೆ ಏನಾಯ್ತ್ರಿ? ಯಾಕ್ರಿ? ಆ ಸೀನಪ್ಪ ಎಲ್ಲಿ ಬಂದ್ಬಿಡ್ತಾನೋ ಅಂತ ಸಿಂಪ್ಲಿ ಡೋಸ್ ತಗೊಂಡೆ ಕಣೆ. ಲೇ ವೈಫು, ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ, ಎಡವಟ್ ಮಾಡ್ಬೇಡ ನೀನು. ಅಕಸ್ಮಾತ್ ಆ ಸೀನಪ್ಪ ಏನಾದ್ರು ಬಂದ್ರೆ ನಮ್ಮ ಯಜಮಾನ್ರು ತಿರುಪ್ತಿಯಿಂದ ಬಂದ್ರು ತಿಪ್ಕೊಂಡಳ್ಳಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಆಮೇಲೆ ಆವತ್ತು ಮಾಡ್ದಲ್ಲ ಎಡವಟ್ಟು 5 ಗಂಟೆಗೆ ಬರ್ತಾರೆ ಅಂತ, 5 ಗಂಟೆ 6 ಗಂಟೆ ಅಂತೆಲ್ಲ ಹೇಳ್ಬೇಡ ನೀನು. 1 ವಾರ ಬಿಟ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಡು. ಅದಕ್ಕೇನ್ ಬಿಡಿ, 1 ವರ್ಷ ಬಿಟ್ಕೊಂಡ್ ಬರ್ತೀನಿ ಅಂತ ಹೇಳ್ತೀನಿ. ಯಾಕೆ 14 ವರ್ಷ ವನವಾಸ ಮುಗಿಸ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಡು. ಆಮೇಲೆ ಒಂದು ಪೊಲೀಸವ್ರನ್ನ ಕರ್ಕೊಂಬರ್ಲಿ, ಪೊಲೀಸವ್ರ ನಮ್ಮನೆ ಬಾಗ್ಲನ್ನ ಓದಿ ನಾನು ಎತ್ತಾಕೊಂಡೋಗಿ ಹಂಗೆ ಹೊಗೆ ಹಾಕ್ಬಿಡ್ಲಿ. ಲೇ ಸುಮ್ಮನೆ ನಾನು ಹೇಳಿದ ಮಾತನ್ನು ಕೇಳೆ. ಯಾಕೆ ಈಗ ನನ್ನ ಪುರಾಣ ಹೆಂಡ್ತೀಯ ನೀನು? ಈ ಸಾಲಗಾರರಿಂದ ಸಂಜೆ ಹೊತ್ತು ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅಂತ ಗೊತ್ತಾ ನಿನ್ಗೆ? ನಾನಿಲ್ಲ ಅಂತ ಹೇಳ್ಬಿಡೆ. ಈ ಯಾರು ಬಂದಿರೋದು? ಸಾಲ್ಗಾರ ಸೀನಪ್ಪನವರ? ನಾನೇ. ನಮ್ಮ ಯಜಮಾನ್ರು ತಿರುಪ್ತಿಯಿಂದ ಬಂದು ತಿಪ್ಪಣ್ಣಳ್ಳಿಗೆ ಹೋಗಾಯ್ತು. ಬರೋಕಿನ್ನು 1 ವಾರ ಆಗತ್ತೆ, ನೀವು ಹೊರಡ್ಬೋದು. ಇಲ್ಲಿ ಹಾಳು ಮಾಡೋ ಸಾಲದು ಅಂತ ತಿಪ್ಪಣ್ಣಳ್ಳಿ ಬೇರೆ ಹೋಗಿದಾನ ಬಾಯಿ ಬಡ್ಕೊಳಕ್ಕೆ. ಬಿಸ್ನೆಸ್ ಮಾಡಕ್ ಹೋಗಿದಾರ್ರಿ. ಬಿಸ್ನೆಸ್ ಹೋಗಿದಾನ? ಹೋಗ್ಲಿ ಬಿಡಮ್ಮ, ಬಾಗಿಲು ತೆಗೆದು 1 ಗ್ಲಾಸ್ ನೀರು ಕೊಡಮ್ಮ, ಗುಳಿಗೆ ತಗೊಳ್ಬೇಕು. ನಮ್ಮನೇಲಿ ನೀರಿಲ್ಲ ರೀ, ಮುಗ್ದೋಗಿದೆ. ಏನಮ್ಮ ಹಿಂಗ್ ಹೇಳ್ತಾ ಇದ್ದೀಯಾ? 1 ಗ್ಲಾಸ್ ನೀರು ಕೊಟ್ಟಿಲ್ಲ ಅಂದ್ರೆ ಮುಂದೊಂದು ಜನ್ಮದಲ್ಲಿ ಹೊಲ್ದಿಯಾಗಿ ಬಿಡ್ತೀರ ಅಷ್ಟೇ. ಹೌದಾ? ಅಯ್ಯೋ, 1 ನಿಮಿಷ ರೀ, ಬನ್ರಿ. ಯಾಕ್ರಿ, ಏನಾಯ್ತು? ಕೊಂಚ ನೀರು ಕೊಡ್ತೀಯ? ಕೊಡ್ತೀಯಾನ? ಇಲ್ಲೇ ಕೂತಿರಿ, ಕೊಡ್ತೀನಿ. ಬಾಗ್ಲೇ ಹಾಕಿದ್ರಿ ನೀವು? ಈಗ ನಾನು ಮಾತ್ರೆ ತಗೊಳ್ತೀನಿ. ಮಾತ್ರೆ ತಗೊಂಡಾಗ ಒಂಥರ ಮುತ್ತು ಬರುತ್ತೆ, ಎಮೋಷನ್ ಬರುತ್ತೆ, ಏನೆಲ್ಲ ಮಾತಾಡ್ಬಿಡ್ತೀನಿ. ಆವಾಗ ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೊಂಡ್ರೆ ಅಂತ ಬಾಗಿಲು ಹಾಕಿಲ್ಲ ಅಂದ್ರೆ ನೀನು ಮರ್ಯಾದೆ ಹೋಗುತ್ತೆ ಅಲ್ಲವಾ? ಹಾಗಾದ್ರೆ ನೀವು ಮಾತ್ರೆ ತಗೊಳ್ಳೇಬೇಡಿ, ಬೇಕಾದ್ರೆ 1 ಜಗ್ ನೀರ್ ಕೊಡ್ತೀನಿ, ಕುಡ್ಕೊಂಡು ಹೋಗ್ಬಿಡಿ. ಮಾತ್ರೆ ತಗೊಂಡಿಲ್ಲ ಅಂದ್ರೆ ಇನ್ನೂ ಡೇಂಜರ್, ಸಿಕ್ಕಾಪಟ್ಟೆ ಕಿತ್ತಾಡ್ಬಿಡ್ತೀನಿ. ಆವಾಗ ಬೀದಿಲಿರುವವರೆಲ್ಲ ಬಂದು ನೋಡ್ತಾರೆ, ನಿನ್ನ ಮರ್ಯಾದೆ ಹೋಗುತ್ತೆ ಅಲ್ವಾ? ಮಾತ್ರೆ ತಗೊಂಡ್ರೆ ಸಿಟ್ಟಿರುವ ಜಾಗದಲ್ಲಿ ಪ್ರೀತಿ ಬರುತ್ತೆ, ಪ್ರೀತಿ ಮಾತು ಬರುತ್ತೆ. ನಿನ್ನಂತ ಸುಂದರಿ ಎದುರಿಗಿದ್ರೆ ಚಿನ್ನ, ರನ್ನ, ಬಂಗಾರ, ನಿನ್ ಗಂಡ ಒಬ್ಬ ನಾಲಾಯಕು ಸಾಲಗಾರ, ಅವನು ಬಿಟ್ಟಾಕು, ನಿನ್ನ ರಾಣಿ ನೋಡ್ಕೊಳ್ತೀನಿ ಅಂತ ಅನ್ನೋಣ ಅಂತ ಅನ್ಸುತ್ತೆ. ನೀವು ದೂರ ಇರ್ರಿ, ಹೋಗ್ರಿ ನೀವು. ಹುಡುಗಾಸ್ಗೋಸ್ಕರ ಪತಿವ್ರತೆ ಅದು ನನ್ನ ಹೆಂಡತಿ ಮೇಲೆ ಕಣ್ಣಾಕ್ತೇನೆ ನೀನು. ನಿನ್ನ ಕಣ್ಣು ಗುಡ್ಡರ್ಕಿತ್ತು ಹುಚ್ಚನಾಗಿ ಹಾಕ್ಬಿಡ್ತೀನಿ. ನಿನ್ನಂತ ಕಂತ್ರಿ ಬುದ್ಧಿ ನನಗಿಲ್ವೋ? ಬಿಲ್ದಲ್ಲಿ ಸೇರ್ಕೊಂಡಿರೋ ಇಲಿನ ಹೊರಗಡೆ ತರಬೇಕು ಅಂತೇಳಿ ಈ ನಾಟಕ ಆಡಿದೆ. ಅವತ್ತೇನ್ ಮಾಡಿದೆ? ಮನೆ ಒಳಗೆ ಸೇರ್ಕೊಂಡು ಹೆಂಡತಿ ಹತ್ರ ಸುಳ್ಳೇರಿಸಿದೆ. ಆಯಮ್ಮ ಸುಳ್ಳು ಹೇಳಿ ಕಾಗದೆ ಒದ್ದಾಡ್ತಾ ಇರೋದು ನೋಡಿ ಸುಮ್ಮನೆ ಹೊರಟೋದೆ. ನೋಡ, ನಿನ್ ಹೆಂಡತಿ ನನ್ನ ತಂಗಿ ಸಮಾನನೋ? ಸೀನಪ್ಪನವ್ರೆ, ಇವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ನೀವು. ಇವನಿಗೆ ಇಲ್ಲಿ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿ ಬುದ್ಧಿನೂ ಹೇಳ್ತೀನಿ,
ಬುದ್ಧಿನೂ ಕಲಿಸ್ತೀನಿ. ಅಪೂರ್ವ, ಊಟ ಮಾಡ್ದಮ್ಮ? ಆಯ್ತಲ್ಲ ಅತ್ತೆ, ನೀವೇ ಬಡಿಸಿದ್ರಿ. ಅಯ್ಯೋ, ಟ್ಯಾಬ್ಲೆಟ್ ತಗೊಂಡು ನಾನು ಆಮೇಲೆ ತಗೊಳ್ತೀನಿ ಅತ್ತೆ. ಇಲ್ಲಮ್ಮ, ನೀನು ಈಗಲೇ ತಗೊಬೇಕು, ಅವಾಗಲೇ ನನಗೆ ಸಮಾಧಾನ. ನಾನು ದಿನ ಹೀಗೆ ಟ್ಯಾಬ್ಲೆಟ್ ತಂದು ಕೊಡ್ತಾ ಇರ್ತೀನಿ, ನೀನು ನುಂಗ್ತಾ ಇರಬೇಕು. ಯಾಕೆ ಅಂದರೆ ನಿನ್ನ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿರ್ಬೇಕಲ್ವಾ? ಅದಕ್ಕೆ ಈಗಲಿಂದ ನನ್ನ ಮೇಲೆ ಪ್ರೀತಿ ಬರಬೇಕಮ್ಮ. ಬರಲಾ? ಓಕೆ, ಗುಡ್ ನೈಟ್. ಹೊಟ್ಟೆಲ್ ಮಗು ಇದ್ರೆ ತಾನೆ ನಾನು ಟ್ಯಾಬ್ಲೆಟ್ ತಗೊಳ್ಳೋದು. ನೀವು ದಿನ ಟ್ಯಾಬ್ಲೆಟ್ ಕೊಡ್ತಾ ಇರಿ, ನಾನು ಹೀಗೆ ಪೀಸಾಗ್ತಾ ಇರ್ತೀನಿ. ಎಷ್ಟು ಲೇಟ್ ಮಾಡ್ತಾನೆ ಬರೋಕೆ ಇವರು. ಟೈಮ್ ಸೆನ್ಸೇ ಇಲ್ಲ ಇವರಿಗೆ. ಅಲ್ಲ, ಅತ್ಲಾಗ ಬೇಗ ಬಂದು 25,000 ರೂಪಾಯಿ ಡ್ರಾ ಮಾಡಿ ನನಗೆ ಕೊಟ್ಬಿಟ್ಟಿದ್ರೆ ಅದು ನಾನು ಬುಲೆಟ್ ಬಾಬು ಕೊಟ್ಬಿಡ್ತಿದ್ದ. ಅವನು 10% ಆಗಿ ಕೊಟ್ಟು ನನಗೆ 5% ಕೊಡ್ತಾ ಇದ್ದ. ಅದರಲ್ಲಿ ಇವನಿಗೆ 3% ಬಗಾಯಿಸಿ ನಾನು 2% ಇಟ್ಕೊಂಡ್ಬಿಟ್ಟಿದ್ದಿದ್ರೆ 25 ಇತ್ತು, 500 ರೂಪಾಯಿ. ಏನು ಒಬ್ಬರೇ ಮಾತಾಡ್ಕೋತಿದ್ರಾ? ನಮಸ್ಕಾರದ ಮನೆ ಹಾಳಾಗೋಯ್ತು. ಯಾಕೋ ಇಷ್ಟು ಲೇಟ್ ಮಾಡಿದೆ? ಎಲ್ಲೇಟ ಬುದ್ಧಿ? 5 ನಿಮಿಷ ಮುಂಚೆನೇ ಬಂದಿಲ್ವಾ? ನಾನೇ ನಿನಗಿಂತ ಮುಂಚೆ ಬಂದೆ ನೋಡು, ಹಾಗಾಗ್ಬಿಡ್ತು. ನಡಿ ಹೋಗೋಣ. ಎಲ್ಲಿಗೆ? ನಿನ್ನ ಒಳ್ಳೆ ಕೆಲಸ ಕೊಂಡಾಗ ಅಪಶಕರದ ಮಾತಾಡ್ತೀಯಲ್ಲ ನೀನು. ಬ್ಯಾಂಕ್ಗೂ ಯಾಕೆ? ಇದು ಡ್ರಾ ಮಾಡ್ಕೊಡೋ ದುಡ್ಡ. ಯಾವ ದುಡ್ಡು? ಎಷ್ಟೋ ಇದು? 2. ಸರಿಯಾಗಿದ್ದಾನೆ ಅವನು. ಅಲ್ವೋ, 25,000 ರೂಪಾಯಿ ನೀನು ನನಗೆ ಕೊಡ್ತೀಯಾ, ನಾನು ಅದಕ್ಕೆ 3% ಬಡ್ಡಿ ಕೊಡ್ತೀನಿ ಅಂತಿದ್ದೆ. ಅದಕ್ಕೆ ನೀನು ಒಪ್ಕೊಂಡಿದ್ಯಲ್ಲೋ? ನೋಡಿ ಯಜಮಾನ್ರೆ, ನೀವು ನನ್ನ 3% ಕೊಡಬೇಕು ಅಂದರೆ ನೀವು 5% ದುಡಿಬೇಕು. ನೀವು 5% ದುಡಿಬೇಕು ಅಂದರೆ ಆ ಬುಲೆಟ್ ಬಾಬು 10% ದುಡಿಬೇಕು. ಅವನು 10% ದುಡಿಯೋಕ್ಕೆ ಆ ದುಡ್ಡನ್ನು ತೊಗೊಂಡಾಗ 100 ಜನ ಬಡವರಿಗೆ ಸಾಲ ಅಂತ ಕೊಡ್ತಾನೆ. ಅವ್ರು ಸಾಲ ಯಾವಾಗ ಕೊಡದಿಲ್ವೋ ಬಡ್ದು ಅವ್ರ ಹತ್ರ ವಸೂಲಿ ಮಾಡ್ತಾನೆ. ಆಗ 100 ಜನ ಶಾಪ ಆ ಬುಲೆಟ್ ಬಾಬುಗೆ ತಟ್ಟುತ್ತೆ. ಅದರಲ್ಲಿ ಅವನು 10%ಅಲ್ಲಿ 5% ಶಾಪ ನಿಮಗೆ ಕೊಡ್ತಾನೆ. ನೀವು 5% ಶಾಪದಲ್ಲಿ 3% ಶಾಪ ನನಗೆ ಕೊಡ್ತೀರಾ. ಇನ್ನು ನಿಮ್ಗೆ ಉಳಿಯೋದು 2% ಶಾಪ ಅಷ್ಟೇ. ಅದಕ್ಕೆ ನಾನು ಒಂದು 4 ಜನ ಮೆಚ್ಚುವಂಥ ಯೋಜನೆ ಮಾಡಿದ್ದೀನಿ. ಸರಿ ಕಡೆಯ. ಹಾಗಾದ್ರೆ ಇವಾಗ ನೀನು 4 ಜನ ಮೆಚ್ಚುವಂತ ಯೋಜನೆ ಮಾಡ್ತೀನಿ ಅಂದ್ಯಲ್ಲ, ಅದೇನು ಯೋಜನೆ? ಆ 25,000 ರೂಪಾಯಿ ಬಂಡವಾಳದಲ್ಲಿ 4 ಹೊಸ ಸೊಪ್ಪಿನ ಗಾಡಿ ಹಾಕ್ತೀನಿ. ಅದನ್ನ 4 ಜನ ಬಡವರಿಗೆ ಮಾರಕ್ಕೆ ಅಂತ ಕೊಡ್ತೀನಿ. ಆ ಮಾರಿ ಬಂದಿದ್ದ ದುಡ್ಡಲ್ಲಿ ಬಂಡವಾಳ ಕಮಿಷನ್ ಅಂತ ನಾನು ಸ್ವಲ್ಪ ತಗೊಳ್ತೀನಿ. ಅದರಿಂದ ನನಗೆ ದುಡ್ಡು ಆಯ್ತು, ಅವರು ಚೆನ್ನಾಗಿರ್ತಾರೆ. ಹಲೋ ಸಿದ್ಧ,
ಮೆಚ್ಚಿದೆ ಕಣೋ, ನಿನ್ನ ಯೋಚನೆ ಮೆಚ್ಚಿದೆ ಕಣೋ. ಅಲ್ಲ ಕಣೋ, 3% ಬಡ್ಡಿ ಕೊಡ್ತೀನಿ ಅಂದ್ರು ಅದು ನನಗೆ ಬೇಡ, ಬಡವರನ್ನ ಉದ್ಧಾರ ಮಾಡೋ ದಾರಿ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಎಂಥ ಜ್ಞಾನೋದಯ ಮಾಡಿದ್ಯೋ ನನಗೆ. ನಿಜವಾಗಿ ಕಣೋ, ಇವಾಗ ನೀನೇ ದುಡ್ಡು ಕೊಟ್ಟರು ನನಗೆ ಬೇಡ ಕಣೋ. ನೀನು ಹಾಕಿರೋ ಯೋಜನೆ ಕರೆಕ್ಟ್ ಆಗಿದೆ, ಜಾರಿ ಮಾಡು, ಜಾರಿ ಮಾಡು, ಹೋಗೋ ಹೋಗೋ. ನಿಮ್ಮ ಮಾತಿಗೆ ತುಂಬಾ ಸಂತೋಷ ಬುದ್ಧಿ. ಬರ್ತೀನಿ ಬುದ್ಧಿ. ವಾ ರೇ ವಾ ಸಿದ್ಧ. ಅಲ್ಲ ಕಣೋ, ಬಡ್ಡಿ ಉಡಲಿ ಬಡವರ ಪ್ರಾಣ ತೆಗಿಯೋ ಬದಲು ಅವ್ರನ್ನ ಬದುಕೋ ದಾರಿ ನೋಡಿದೆಯಲ್ಲ. ನಿನ್ನ ಅನ್ಯಾಯ ನಾನು ಸಿದ್ಧ ಪೆದ್ದ ಸಿದ್ಧ ಪೆದ್ದ ಅಂತಿದ್ದೆ. ಇಲ್ಲ ಕಣ ಸಿದ್ಧ, ನೀನು ಬುದ್ಧ ಕಣ, ಬುದ್ಧ ಕಣ. ಥ್ಯಾಂಕ್ ಯು. ನನ್ನ ತಾಯಿಯ ಆಶೀರ್ವಾದ, ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆರೈಕೆ ಏನೇನೂ ಆಗಿಲ್ಲ. ತುಂಬ ಸೇಫಾಗಿ ಮನೆಗೆ ಬಂದಿದ್ದೀನಿ. ಓಕೆ, ಆಮೇಲೆ ಇನ್ನೊಂದು 10 ನಿಮಿಷ ಬಿಟ್ಟು ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಬಿಂದು, ಕಮಾನ್ ವೆಲ್ಕಮ್. ಯಾಕಲ್ಲಿ ನಿಂತಿದ್ಯಾ ಬಾಬಾ?